ಸರ್, ಇಂದು ನೀವು ಕಾರ್ಪೊರೇಷನ್ ಸೇರಿದ ಉದ್ದೇಶ ಏನಿದೆ? ಸರ್, ಈಗ ಕಳೆದ 10 ವರ್ಷಗಳಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿರುವಂತಹ ಒಳಚರಂಡಿ ಸ್ವಚ್ಛತಾ ಕಾರ್ಮಿಕರು ಮತ್ತು ವಾಹನ ಚಾಲಕರಿಗೆ ಕಾರ್ಮಿಕ ಕಾಯ್ದೆಗಳನ್ವಯ ವಿವಿಧ ಸೌಲಭ್ಯಗಳನ್ನು ದೊರಕಿಸಿಕೊಡುವಂತೆ ಆಗ್ರಹಿಸಿ ನಿರಂತರವಾದಂತಹ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ಕಳೆದ 2 ತಿಂಗಳ ಹಿಂದೆ ಕೂಡ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಪೂಜ್ಯ ಮಹಾಪೌರರು ಮತ್ತು ಉಪಮಹಾಪೌರರಿಗೆ ಮನವಿಯನ್ನು ಸಲ್ಲಿಸಿ 13 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದೇವೆ. ಆದರೆ 2 ತಿಂಗಳು ಕಳೆದರೂ ಕೂಡ ಈವರೆಗೂ ನಮ್ಮದು ಯಾವುದೇ ಬೇಡಿಕೆಗೆ ಪಾಲಿಕೆ ಆಯುಕ್ತರು ಸ್ಪಂದಿಸ್ತಾ ಇಲ್ಲ. ಅಲ್ಲದೆ ಹೋರಾಟ ನಾವು ಮಾಡಿದ್ದೀವಿ, ಆದರೆ ಬೇರೆ ಬೇರೆ ಯಾರ್ಯಾರಿಗೂ ಅವರು ಐಡೆಂಟಿ ಕಾರ್ಡ್ ಕೊಡುವಂಥದ್ದು ಅಥವಾ ಅವ್ರಿಗೆ ಯೂನಿಫಾರ್ಮ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಒಳಚರಂಡಿ ಸ್ವಚ್ಛತಾ ಕಾರ್ಮಿಕರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ 2 ದಿನದಲ್ಲಿ ನಿಮಗೆ ನಾವು ಸಮವಸ್ತ್ರ ಮತ್ತು ಐಡೆಂಟಿ ಕಾರ್ಡ್ ಕೊಡ್ತೇವೆ ಅಂತ ಹೇಳಿದ್ರು. 2 ತಿಂಗಳು ಕಳೆದರೂ ಕೂಡ ಈವರೆಗೂ ಐಡೆಂಟಿ ಕಾರ್ಡ್ ಕೊಡೋದಾಗಿರ್ಬೋದು ಅಥವಾ ಸಮವಸ್ತ್ರವನ್ನು ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಪಾಲಿಕೆ ಅಧಿಕಾರಿಗಳು ನಮ್ಮನ್ನ ಕನ್ನಡ ಭವನ, ಅಶೋಕನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂಥ ಕನ್ನಡ ಭವನಕ್ಕೆ ಕರೆಸಿ ಅಲ್ಲಿ ನಿಮ್ಗೆ ಇವತ್ತು ನಾವು ಸಮವಸ್ತ್ರ ಮತ್ತು ಐಡೆಂಟಿ ಕಾರ್ಡ್ ವಿತರಣೆ ಮಾಡ್ತೇವೆ ಅಂತ ಕರೆದಿದ್ರು. ಬೆಳಗ್ಗೆ 9 ಗಂಟೆಯಿಂದ ಹುಬ್ಬಳ್ಳಿ ನಗರದ ಕೆಲಸವನ್ನ ಸ್ಥಗಿತಗೊಳಿಸಿ ಈ ಎಲ್ಲ ಒಳಚರಂಡಿ ಸ್ವಚ್ಛತಾ ಕಾರ್ಮಿಕರು ಮತ್ತು ವಾಹನ ಚಾಲಕರು ಅಲ್ಲಿ ಹೋಗಿ ಐಡೆಂಟಿ ಕಾರ್ಡ್ ಯೂನಿಫಾರ್ಮ್ ಕೊಡ್ತಾರೆ ಅಂತೇಳಿ ಬೆಳಗ್ಗೆಯಿಂದ ಕಳೆದ 5 ತಾಸುಗಳಿಂದ ಅವರು ಅಲ್ಲಿ ತಡೆದ್ರು. ನಂತರ ಅವ್ರು ಬಂದು ಇಲ್ಲ ಚಾವಿ ಕಳೆದಿದೆ, ಇವತ್ತು ಕೊಡಲ್ಲ, ಇನ್ನೊಂದು ದಿನ ಕೊಡ್ತೇವೆ, ಈ ರೀತಿ ಉಡಾಫೆ ಉತ್ತರವನ್ನು ಕೊಡೋದ್ರ ಮೂಲಕ ಈ ಒಳಚರಂಡಿ ಕಾರ್ಮಿಕರಿಗೆ ಮತ್ತು ವಾಹನ ಚಾಲಕರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ನಾವು ಪಾಲಿಕೆ ಆಯುಕ್ತರಿಗೆ ವಿನಂತಿಸುವುದು ಏನಂದ್ರೆ, ಈ ಕೂಡಲೇ ಇತರೆ ಹಂಗೆ ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಆಟೋ ಟಿಪ್ಪರ್ ವಾಹನ ಚಾಲಕರಿಗೆ ಯಾವ ರೀತಿ ಐಡೆಂಟಿ ಕಾರ್ಡ್ ಅನ್ನ ನೀಡಿದ್ದಾರೆ, ಅದೇ ರೀತಿ ಪಾಲಿಕೆ ಆಯುಕ್ತರು ಒಳಚರಂಡಿ ಸ್ವಚ್ಛತಾ ಕಾರ್ಮಿಕರು ಮತ್ತು ವಾಹನ ಚಾಲಕರಿಗೂ ಕೂಡ ಐಡೆಂಟಿ ಕಾರ್ಡ್ ಅನ್ನ ನೀಡಬೇಕು, ಸಮವಸ್ತ್ರವನ್ನು ನೀಡಬೇಕು ಮತ್ತು ನಮ್ಮ ಸಂಘದ 13 ಬೇಡಿಕೆಗಳನ್ನು ಈಡೇರಿಸಬೇಕು. ತಪ್ಪದಿದ್ದಲ್ಲಿ ಮುಂದಿನ ವಾರದಿಂದ ನಾವು ಅನಿರ್ದಿಷ್ಟ ಹೋರಾತ್ರಿ, ಧರಣಿ ಸತ್ಯಾಗ್ರಹ, ಆಮರಣ ಉಪವಾಸವನ್ನ ಹಮ್ಮಿಕೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನ ಈ ಮೂಲಕ ನೀಡ ಬಯಸ್ತಾ ಇದ್ದೀವಿ ಸರ್. ಸರ್, ಇನ್ನೊಂದು ಇದು ಒಳಚರಂಡಿ ಕಾರ್ಮಿಕರದ್ದು ಏನ್ ಸಮಸ್ಯೆ ಇದೆ ಸ್ವಲ್ಪ ವಿವರವಾಗಿ ಹೇಳಿ. ಅಂದ್ರೆ ಈ ವರ್ಷದಿಂದ ಕೊಟ್ಟಿಲ್ವಾ, ನಿಮ್ಗೆ ಹಳೇದು ಕೊಟ್ಟಿದ್ರಾ, ಏನಿದು ಸರ್? ಈಗ ಒಳಚರಂಡಿ ಸ್ವಚ್ಛತಾ ಕಾರ್ಮಿಕರು ಕಳೆದ 2008ರಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಕನಿಷ್ಠ ವೇತನ ಕೊಟ್ಟಿಲ್ಲ, ESI ಇಲ್ಲ, PF ಇಲ್ಲ, ವಿವಿಧ ಕಾರ್ಮಿಕ ಕಾಯ್ದೆಗಳ ಸೌಲಭ್ಯ ಇಲ್ಲ, ಅವರಿಗೆ ವಾರದ ರಜೆ ಇಲ್ಲ, ಅವ್ರಿಗೆ 8 ತಾಸು ಡ್ಯೂಟಿ ಮಾಡಿಸ್ಬೇಕು, ಆದ್ರೆ ಇವರು 24 ತಾಸು ಇವ್ರಿಗೆ ಡ್ಯೂಟಿ ಮಾಡಿಸ್ತಾರೆ. ಒಟ್ಟಾರೆಯಾಗಿ ಒಳಚರಂಡಿ ಸ್ವಚ್ಛತಾ ಕಾರ್ಮಿಕರು, ವಾಹನ ಚಾಲಕರು ಇಲ್ಲಿ ಗುಲಾಮರ ರೀತಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಕಾನೂನುಬದ್ಧ, ಶಾಸನಬದ್ಧವಾಗಿರುವಂಥ ಸೌಲಭ್ಯಗಳನ್ನು ಅವರಿಗೆ ದೊರಕಿಸಿಕೊಡ್ಬೇಕು ಅಂತೇಳಿ ನಿರಂತರವಾದಂಥ ಹೋರಾಟಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆದರೂ ಕೂಡ ಈ ಕಾರ್ಮಿಕರಿಗೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಸರ್. ಅಂದ್ರೆ ನೀವು ಹೇಳಿದ ಪ್ರಕಾರ 2008ರಿಂದ ಇನ್ನೂರು ಕೂಡ ಅವ್ರಿಗೆ ಸಮವಸ್ತ್ರ ಆಗಲಿ, ID ಕಾರ್ಡ್ ಆಗಲಿ, ಯಾವುದೇ ಫೆಸಿಲಿಟಿಯನ್ನು ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಿದಾರೆ ನೀವು? ಹೌದು ಸರ್, ಯಾವುದೇ ಫೆಸಿಲಿಟೀಸ್ ಇವತ್ತಿನವರೆಗೂ ಕೊಟ್ಟಿಲ್ಲ. ಐಡೆಂಟಿ ಕಾರ್ಡ್ಗೂ ಕಳೆದ 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಸಮವಸ್ತ್ರ ಕೊಡ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ವಾರದಲ್ಲಿ ಒಂದು ಪೂರ್ತಿ ರಜೆ ಕೊಡ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, 8 ತಾಸು ಡ್ಯೂಟಿಯನ್ನ ನಮಗೆ ನಿಗದಿಪಡಿಸಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದೇ ಉಪಹಾರ ಇಲ್ಲ, ಇವರಿಗೆ ಯಾವುದೇ ವೈದ್ಯಕೀಯ ಚಿಕಿತ್ಸೆ ಇಲ್ಲ, ಇವ್ ಕಾರ್ಮಿಕರಿಗೆ ಸಿಗಬೇಕಾದಂತ ವಿಮೆ ಸೌಲಭ್ಯ ಕೂಡ ಇಲ್ಲದೆ ಇರುವುದರಿಂದ ಇವ್ರನ್ನ ಅಮಾನವೀಯವಾದಂತ ನಡವಳಿಕೆಯಲ್ಲಿ ಮಹಾನಗರ ಪಾಲಿಕೆ ದುಡಿಸ್ಕೊಳ್ತಾ ಇದ್ದಾರೆ. ಕೇವಲ ಒಳಚರಂಡಿಯನ್ನ ಸ್ವಚ್ಛಗೊಳಿಸಬೇಕು ವಿನ ಇವರು ಬದುಕನ್ನ ಹಸನುಗೊಳಿಸ್ಲಿಕ್ಕೆ ಯಾವೆಲ್ಲ ಕಾರ್ಯರೂಪವನ್ನ ಕೈಗೊಳ್ಳಬೇಕು ಅದನ್ನ ಇವ್ರು ಮಾಡ್ತಾ ಇಲ್ಲ. ಹಾಗಾಗಿ ಪಾಲಿಕೆ ಆಯುಕ್ತರು ಯಾರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್. ಡಾಕ್ಟರ್ ವಿಜಯ್ ಗುಂಟ್ರಾಳ್. ವೀಕ್ಷಕರೇ, ನೀವು ಕೇಳಬಹುದು ಇವರು ಏನಂತ ಇದ್ದಾರೆ ಅಂತ, 2008ರಿಂದ ಕೂಡ ನಮಗೆ ಇನ್ನೂವರೆಗೆ ಕೂಡ ಪೌರ ಕಾರ್ಮಿಕರ ಹಾಗೆ ನಮ್ಮನ್ನು ಇವರು ಗುರುತಿಸೋದಿಲ್ಲ. ಇವರು ಅಂದ್ರೆ ಜನರು ನೋಡೋ ರೀತಿನೇ ಬೇರೆ. ಅಂದ್ರೆ ಇವರು ಹೇಳ್ತಾ ಇರೋದು, ಕಾರ್ಪೊರೇಷನ್ ಅಧಿಕಾರಿಗಳು ನಮ್ಮನ್ನ ನೋಡೋ ರೀತಿನೇ ಬೇರೆ. ನಮ್ಮನ್ನ ID ಕಾರ್ಡ್ ಕೊಟ್ಟಿಲ್ಲ, ಸಮವಸ್ತ್ರ ಕೊಟ್ಟಿಲ್ಲ. 2008ರಿಂದ ಕೂಡ ಇಲ್ಲಿವರೆಗೂ ನಮ್ಮ ಒಳಚರಂಡಿ ಅಂದ್ರೆ ನೀವು ಗುತ್ತಿಗೆದಾರನ್ರಿ ಅಲ್ಲ, ಗುತ್ತಿಗೆದಾರರಿಗೆ ಯಾವುದೇ ಏಜೆನ್ಸಿ ಕಾರ್ಡ್ ಆಗಲಿ ಇನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಪಾಲಿಕರ ಮೇಲೆ ಇವರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಧನ್ಯವಾದಗಳು ವೀಕ್ಷಕರೇ. ಯಾರು ಮಾತಾಡ್ತಾರೆ?